ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇವತ್ತು ನಾವು ಹಾವೇರಿ ಜಿಲ್ಲೆಯ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮದಗಮಾಸೂರು ಕೆರೆಯ ಆವರಣದಲ್ಲಿದ್ದೇವೆ. ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಈ ಮದಗಮಾಸೂರು ಕೆರೆ ಹೊಂದಿದೆ. ಒಂದು ಐತಿಹಾಸಿಕ ಚರಿತ್ರೆಯನ್ನು ಈ ಮದಗಮಾಸೂರು ಕೆರೆ ಹೊಂದಿದೆ. ಮದಗದ ಕೆಂಚಮ್ಮನ ಕೆರೆ ಎಂದೇ ಈ ಕೆರೆಯನ್ನು ಕರೆಯಲಾಗುತ್ತದೆ. ಇದಕ್ಕೆ ಮೂಲ ಕಾರಣವೂ ಕೂಡ ಇದೆ. ಅಲ್ಲದೆ ಇಲ್ಲಿನ ದೇವಸ್ಥಾನದಲ್ಲಿ ಕೆಂಚಮ್ಮನನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತಿದೆ. ಹೌದು, ತಮ್ಮ ಮಾವ ಕಟ್ಟಿಸಿದಂತಹ ಬೃಹತ್ ಕೆರೆಗೆ ಕೆಂಚಮ್ಮ ಹಾರವಾಗಬೇಕು ಎನ್ನುವಂತಹ ಸನ್ನಿವೇಶ ನಿರ್ಮಾಣವಾಗಿತ್ತು. ಹೀಗಾಗಿ ಕೆಂಚಮ್ಮ ತನ್ನ ಪ್ರಾಣವನ್ನೇ ಈ ಕೆರೆಗೆ ಬಲಿದಾನವನ್ನಾಗಿ ನೀಡಿದಳು. ಹೀಗಾಗಿ ಈ ಕೆರೆಯನ್ನು ಇಂದು ಮದಗದ ಕೆಂಚಮ್ಮನ ಕೆರೆ ಎಂದು ಕರೆಯಲಾಗುತ್ತಿದೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಉಳ್ಳ ಈ ಕೆರೆ ಇಂದು ಸಾವಿರಾರು ರೈತರಿಗೆ ಜೀವನಾಡಿಯಾಗಿದೆ. ಅಲ್ಲದೆ ಪ್ರವಾಸಿಗರ ತಾಣವಾಗಿ, ಪ್ರವಾಸಿಗರ ಸ್ವರ್ಗವಾಗಿ ಮಾರ್ಪಟ್ಟಿದೆ. ಹೌದು, ಈ ಬಾರಿ ರಾಜ್ಯದಾದ್ಯಂತ ಅತ್ಯುತ್ತಮವಾದ ಮಳೆಯಾದ ಹಿನ್ನೆಲೆಯಲ್ಲಿ ನೂರಾರು ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ಈ ಮದಗಮಾಸೂರು ಕೆರೆ ಇಂದು ಮೈದುಂಬಿ ಹರಿಯುತ್ತಿದೆ. ಕೆರೆಯ ಕೋಡಿ ಬಿದ್ದಿರುವ ಪರಿಣಾಮ ಜೋಗ ಜಲಪಾತದ ಮಾದರಿಯಲ್ಲಿ ಫಾಲ್ಸ್ ಕೂಡ ನಿರ್ಮಾಣವಾಗಿದೆ. ಇದರಿಂದಾಗಿ ಪ್ರವಾಸಿಗರು ಕೆರೆಯತ್ತ ಓಡೋಡಿ ಬರುತ್ತಿದ್ದಾರೆ. ಅತ್ಯಾಕರ್ಷಕವಾಗಿ ಕಂಡುಬರುತ್ತಿರುವ ಈ ಫಾಲ್ಸ್ಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಬೆಟ್ಟ ಗುಡ್ಡಗಳ ಸಾಲುಗಳ ನಡುವೆ ಅತ್ಯಂತ ರಮಣೀಯವಾಗಿ ಹರಿಯುತ್ತಿರುವ ನೀರನ್ನು ಕಂಡು ಪ್ರವಾಸಿಗರು ಪುಲಕಿತರಾಗುತ್ತಿದ್ದಾರೆ. ಇನ್ನು ರಾಜ್ಯಾದ್ಯಂತ ಕಳೆದ ಬಾರಿ ಭೀಕರ ಬರಗಾಲ ಬಿದ್ದ ಪರಿಣಾಮ ಎಲ್ಲ ರೈತರು ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಏಕೆಂತಂದರೆ ಮಳೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದರು. ಅಲ್ಲದೆ ಇರುವ ಬೋರ್ವೆಲ್ಗಳಲ್ಲೂ ಕೂಡ ನೀರು ಬತ್ತಿ ಬರಿದಾಗಿ ಕೈಕೊಟ್ಟಿದ್ದರಿಂದ ರೈತರು ಚಿಂತೆಗೀಡಾಗುವ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿತ್ತು. ಆದರೆ ಈ ಬಾರಿಯ ಪರಿಸ್ಥಿತಿ ಭಿನ್ನವಾಗಿದೆ. ರೈತರ ಮೊಗದಲ್ಲಿ ಮಳೆರಾಯ ಸಂತಸವನ್ನು ತಂದಿದ್ದಾನೆ. ಜಿಲ್ಲೆಯಾದ್ಯಂತ ಅತ್ಯುತ್ತಮ ಮಳೆಯಾಗುತ್ತಿದ್ದು ರೈತರು ತಮ್ಮ ಬೆಳೆಗಳನ್ನು ಉತ್ತಮವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಇನ್ನು ಈ ಒಂದು ಐತಿಹಾಸಿಕ ಕೆರೆ ಹೇಗೆ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂತಹದ್ದು ಕೂಡ ಗಮನಿಸುವಂತಹದ್ದು. ಮೈದುಂಬಿ ಹರಿಯುವಂತಹ ಈ ಕೆರೆಯ ನೀರು ಇಲ್ಲಿನ ಕುಮದ್ವತಿ ನದಿಯನ್ನು ಕೂಡ ಸೇರುತ್ತದೆ. ಇದರಿಂದಾಗಿ ರೈತರಿಗೆ ನಿರಂತರವಾಗಿ ಬೆಳೆ ಬೆಳೆಯಲು ಕೂಡ ಸಹಕಾರಿಯಾಗುತ್ತದೆ. ಹೀಗಾಗಿ ರೈತರು ಕೂಡ ಸಂತಸಗೊಂಡಿದ್ದಾರೆ. ಇನ್ನು ಒಂದು ದಿನದ ಮಟ್ಟಿಗೆ ಕುಟುಂಬ ಸಮೇತರಾಗಿ ಪ್ರವಾಸವನ್ನು ಕೈಗೊಳ್ಳಬಹುದಾದ ಸ್ಥಳ ಇದಾಗಿದೆ ಅಂತ ಹೇಳಬಹುದು. ಏಕೆಂತಂದರೆ ನೂರಾರು ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ಕೆರೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ಜೋಗ ಜಲಪಾತದ ಮಾದರಿಯಲ್ಲಿ ಹರಿಯುವ ನೀರು ಕೂಡ ಕಣ್ಮನ ಸೆಳೆಯುತ್ತದೆ. ಅಲ್ಲದೆ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳ ಸಾಲುಗಳು ಕೂಡ ಮೈಮನವನ್ನು ರೋಮಾಂಚನಗೊಳಿಸುತ್ತವೆ. ಅಷ್ಟೇ ಅಲ್ಲ, ಕೆಂಚಮ್ಮನ ಪಾರ್ಕ್ ಕೂಡ ಗಮನ ಸೆಳೆಯುತ್ತದೆ.
ಡೆಡ್ ಬಾಡಿ ಸಿಕ್ಕಿದ್ದು ನಿಮ್ಮ ಲಿಮಿಟ್ಸ್. ಅವ್ರಿಗೆ ಫೋನ್ ಮಾಡಿ ಡೆಡ್ ಬಾಡಿ ಫೋಟೋಸ್ ಬೇಕು ಸರ್ ನಮಗೆ.